ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಅಗತ್ಯ, ಆದರೆ ಅದು ಹೆಚ್ಚಾದರೆ ಅದು ಒಳ್ಳೆಯದಲ್ಲ. ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವು ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾಗಿ ದೇಹ ನೀಡುವಂಥ ಮುನ್ಸೂಚನೆಗಳನ್ನು ಕಡೆಗಣಿಸದೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತಡೆಯುವುದು ಬಹಳ ಒಳ್ಳೆಯದು. ಹಾಗಾದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆಯೋ ಇಲ್ವೋ ಎಂಬುದನ್ನು ತಿಳಿಯುವುದು ಹೇಗೆ? ಹಾಗಿದ್ರೆ ಬನ್ನಿ ತಿಳಿಯೋಣ ಇನ್ನು ಹೆಚ್ಚಿನ ಮಾಹಿತಿಯನ್ನು. ಮೊದಲನೇದು ಎದೆ ನೋವು. ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಕೆಲವರಲ್ಲಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಮರೆಯಬೇಡಿ. ಇನ್ನು ಎರಡನೇದು ಕಾಲು ನೋವು ಮತ್ತು ಸೆಳೆತ. ಕೆಲವರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿಯಾಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಮತ್ತಷ್ಟು ಜನರಿಗೆ ಮೈ ಕೈ ನೋವು, ಅದರಲ್ಲಿ ಹೆಚ್ಚಿನವರಿಗೆ ಕಾಲು ನೋವು ಮತ್ತು ಸೆಳೆತ ಕಂಡು ಬರುತ್ತದೆ. ಇನ್ನು ಮೂರನೇದು ತಲೆ ತಿರುಗುವಿಕೆ. ಈ ಅನುಭವ ಹಲವರಲ್ಲಿ ಕಂಡು ಬಂದಿರಬಹುದು. ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣ ಮೀರಿದಾಗ ಪದೇ ಪದೇ ತಲೆ ತಿರುಗುವ ಅನುಭವ ಆಗುತ್ತದೆ. ಇದು ಕೆಲವರಲ್ಲಿ ದಣಿವಿನಿಂದಲೂ ಆಗಬಹುದು. ಇನ್ನು ನಾಲ್ಕನೇದು, ನಿಮಗೆ ಯಾವುದೇ ರೀತಿಯ ಕೆಲಸ ಮಾಡಿದಾಗಲೂ ಅತಿಯಾದ ಸುಸ್ತು, ಆಯಾಸ ಕಂಡು ಬರುತ್ತಿದ್ರೆ ತಡ ಮಾಡದೆ ವೈದ್ಯರನ್ನ ಸಂಪರ್ಕ ಮಾಡಿ. ಇದು ಕೊಲೆಸ್ಟ್ರಾಲ್ ಹೆಚ್ಚಾಗಿರುವಂತಹ ಸೂಚನೆ ಕೂಡ ಆಗಿರಬಹುದು. ಇವುಗಳ ಹೊರತಾಗಿಯೂ ಕೂಡ ಕೆಲವರಿಗೆ ದೇಹ ಹಳದಿ ಆಗುವುದು, ಕಣ್ಣಿನ ಕೆಳಗೆ ಊದಿಕೊಳ್ಳುವುದು, ಮೊಡವೆಗಳು ಜಾಸ್ತಿ ಆಗುವುದು ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳು ಕಂಡು ಬರಬಹುದು. ಇನ್ನು ಈ ರೀತಿಯ ಯಾವುದಾದರೂ ಹೆಚ್ಚಿನ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವುದು ಮರೆಯಬೇಡಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಪೇಜ್ಗೆ ಫಾಲೋ ಮಾಡಿ.